ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ವರ್ಸಸ್ ಬಿಜೆಪಿ ಸಂಘರ್ಷ ಶುರುವಾಗಿದೆ. ಒಳ ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ವರ್ಸಸ್ ಬಿಜೆಪಿ. ಸರ್ಕಾರದ ನಿರ್ಧಾರದ ವಿರುದ್ಧ ಕೇಸರಿ ಪಡೆ ಕೆಂಡ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಒಳ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ವರ್ಸಸ್ ಸರ್ಕಾರ, ಗವರ್ನಮೆಂಟ್. ಸರ್ಕಾರದ ನಿರ್ಧಾರದ ವಿರುದ್ಧ ಇವತ್ತು ಪತ್ರಿಕಾಗೋಷ್ಠಿ. ಬೆಂಗಳೂರಿನ ಬಿಜೆಪಿ ಅಧಿಕೃತ ಕಚೇರಿಯಲ್ಲಿ ಇವತ್ತು ಸುದ್ದಿಗೋಷ್ಠಿ. ಒಳ ಮೀಸಲು ರಾಜ್ಯ ಸರ್ಕಾರದಿಂದ ಐತಿಹಾಸಿಕ ಪರಿಹಾರ ಸೂತ್ರ ಬಿಡುಗಡೆಗೊಂಡ ನಂತರ ವಿಪಕ್ಷ ಸ್ಥಾನದಲ್ಲಿ ಕೂತಿರುವಂತಹ ಬಿಜೆಪಿ ಇದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಅದು ಕೂಡ ನಮಗೆ ಗೊತ್ತಿದೆ. ನಾನು ಮೊದಲೇ ಹೇಳಿದ್ದೇನೆ, ಈ ಹುದ್ದೆಗಳನ್ನ ತುಂಬತಕ್ಕಂತ ಸಂದರ್ಭದಲ್ಲಿ ಒಳ ಮೀಸಲಾತಿ ಬಿಲ್ ಪಾಸ್ ಆಗದೆ, ಆಕ್ಟ್ ಆಗದೆ ಹೇಗೆ ತುಂಬಿಸ್ಲಿಕ್ಕೆ ಸಾಧ್ಯ? ಆವತ್ತು ನಾನು ಕೇಳಿದೆ, ನೀವು ಧಾರವಾಡ ಯೂನಿವರ್ಸಿಟಿಯಲ್ಲಿ, ಇಲ್ಲಿ ಬಿಲ್ ಪಾಸ್ ಆಗಿಲ್ಲ ಇನ್ನು, ಧಾರವಾಡ ಯೂನಿವರ್ಸಿಟಿಯಲ್ಲಿ ಆಗಲೇ ನೀವು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ರಿ ಹೇಗೆ ಅಂತ. ಅವರಿಗೆ ಆಶ್ಚರ್ಯ ಆಯ್ತು. ಅಲ್ಲಾಗಿದ್ದು ಅನಾಹುತ, ಅದನ್ನು ಸರಿ ಮಾಡಿಬಿಡ್ತೇವೆ ಅಂತೇಳಿ ಮಾಡಿದ್ರಿ. ಎಲ್ಲಿ ಮಾಡಿದ್ರಿ? ಈಗ ನಿನ್ನೆ ಇನ್ನೊಂದು ತೀರ್ಮಾನಕ್ಕೆ ಬಂದಿದ್ದೀರಿ. 3 ಗುಂಪುಗಳಿಗೆ ಸಿಕ್ಕುವಷ್ಟು ಸ್ಥಾನಗಳು ಅನೌನ್ಸ್ ಆದರೆ, ನೋಟಿಫಿಕೇಶನ್ ಆದರೆ 3ಕ್ಕೂ ಕೊಡ್ತೇವೆ. ಇಲ್ಲ ಅಂದ್ರೆ ಅಲ್ಲಿ ಮೀಸಲಾತಿ ಇಲ್ಲ ಅಂದ್ರೆ ಜನರಲ್, ನೀವು ಮೆರಿಟ್ ಮೇಲೆ ಯಾರಾದ್ರೂ ಅಪ್ಲೈ ಮಾಡಬಹುದು, ತಗೋಬಹುದು. ನೀವು ಮೊದಲಿದ್ದೇನೋ ಈ ರೀತಿ ನೀವು ಹೇಳೋದಾದ್ರೆ how it will be called as ಇಂಟರ್ನಲ್ ರಿಸರ್ವೇಶನ್ ಹೇಗಾಗ್ಲಿಕ್ಕೆ ಸಾಧ್ಯ ಅದು? ಮತ್ತೆ ಅದೇ ಹಳೆತನವನ್ನೇ ಮಾಡೋದಾದ್ರೆ ಇದು ಒಳ ಮೀಸಲಾತಿ ಆಗೋದಿಲ್ಲ. ಅದು ಒಂದು ಕಡೆ ಇರಲಿ. ಈ ಗೊಂದಲ ಹೇಗೆ ನಿವಾರಣೆ ಮಾಡ್ತೀರಿ? 17%ಗೆ ಆಕ್ಟ್ ಪಾಸ್ ಮಾಡಿ ಅದನ್ನು ಸೈಡ್ಗಿಟ್ಟು ಇದರ ಬಗ್ಗೆ ಏನೂ ಪಾಸೇ ಆಗಿಲ್ಲ, ಬಿಲ್ಲೇ ಬಂದಿಲ್ಲ. 15 ಮೇಲೆ ನೀವು ಯಾವ ಆಧಾರದ ಮೇಲೆ ತೀರ್ಮಾನ ತಗೊಂಡಿದ್ದೀರಿ? ಇದಕ್ಕೆ ಆಧಾರ ಏನು? ಯಾವ ವರದಿಯ ಆಧಾರದ ಮೇಲೆ ಇದನ್ನು ನೀವು ತೀರ್ಮಾನ ಮಾಡಿದ್ರಿ? ಯಾರು ಕೊಟ್ಟಿದ್ದಾರೆ ಈ ವರದಿ? ಎಲ್ಲವೂ ಗೊಂದಲ. ಅಂದ್ರೆ ಇಂಥ ತೀರ್ಮಾನಗಳು ತಗೊಳ್ಳುವಾಗಲೂ ಕೂಡ ನಿಮ್ಮ ಇಷ್ಟಾಚಾರದಂತೆ ನೀವು ತಗೊಳ್ಳೋದು, ಅದು ಎಷ್ಟು ಕ್ರಮಬದ್ಧ? ಅದು ಮಾನ್ಯ ಸಿದ್ದರಾಮಯ್ಯನವರು ಮಾತಿಗೂ ನನ್ನ ಹೇಳಿದ್ರು, ನುಡಿದಂತೆ ನಡೆದಿದ್ದೇವೆ, ಬದ್ಧತೆ ಇದೆ ಅಂತ. ನಿಮಗೆ ನಿಜವಾಗ್ಲೂ ಹೇಳ್ತೇವೆ, ನಿಮಗೆ ಯಾವ ಬದ್ಧತೆಯೂ ಇಲ್ಲ. ನಿಮಗೆ ಅಧಿಕಾರ ಇರುವಂತ ಅಪಾಹಿ ಬದ್ಧತೆ ಬಿಟ್ರೆ ನಿಮಗೆ ಯಾವುದೂ ಇಲ್ಲ. ಯಾರು ಎಲ್ಲಾದ್ರೂ ಹಾಳಾಗೋಗ್ರಿ, ನಾನು ನೆಮ್ಮದಿಯಿಂದ ಅಧಿಕಾರದಲ್ಲಿ ಇದ್ದು ಬಿಟ್ರೆ ಸಾಕು. ಇದು ಇವರ ಬದ್ಧತೆ, ಕಾಂಗ್ರೆಸ್ನ ಬದ್ಧತೆ. ಆ ಕಾರಣದಿಂದಲೇ ಜನ ಈ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡ್ತಿದ್ದಾರೆ. ಒಳ ಮೀಸಲಾತಿ ಯಾವುದಕ್ಕಾಗಿ ಬರಬೇಕಾಗಿತ್ತು? 5.2525 ಎಬಿಗೆ, ಸಿಗೆ 4.5 ಕೊಟ್ಟಿದ್ದೀರಿ. ಎಲ್ಲಿ ಊರ್ಜಿತ? ಯಾವುದರಲ್ಲಿ ಊರ್ಜಿತ ಆಗುತ್ತೆ? ಅದರಲ್ಲಿ SC ST ಸೇರಿ 6% ಬ್ಯಾಕ್ಲಾಗ್ ಅಂತ ಬೇರೆ ಹೇಳ್ತೀವಿ. ಅದ್ಯಾವ ಘೋಷಣೆ? ಅದೆಲ್ಲಿ ಉಳಿಯುತ್ತದೆ? ಯಾವ ಬ್ಯಾಕ್ಲಾಗ್ ಉಳಿತು? ಇರ್ತಕ್ಕಂಥ ಬ್ಯಾಕ್ಲಾಗ್ ತುಂಬಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಇದುವರೆಗೂ ಎಷ್ಟು ಬ್ಯಾಕ್ಲಾಗ್ ಹಿಂದಿನಿಂದ ಉಳಿದಿದೆಯೋ ಅದು ಇನ್ನೂ ಬಿದ್ದಿದೆ, ನೆನೆಗುದಿಗೆ ಬಿದ್ದಿದೆ, ಅದನ್ನೇ ಮಾಡ್ಲಿಕ್ಕಾಗಿಲ್ಲ. ಇಲ್ಲಿ ಯಾವ ರೀತಿ ಮಾಡ್ತೀರಿ? ಆಮೇಲೆ ನಿಮ್ಮ ಈ ಮೀಸಲಾತಿ ಇದನ್ನ ಮಾನಿಟರ್ ಮಾಡೋರು ಯಾರು? ಮಾನಿಟರ್ ಮಾಡ್ಲಿಕ್ಕೆ ಒಂದು ಸಂಸ್ಥೆ ಬೇಕಿದನ್ನ. ಯಾಕಂತಂದ್ರೆ ಇಟ್ಸ್ ಎ ಕನ್ಫ್ಯೂಷನ್.
ಈ ಮೀಸಲಾತಿಯಲ್ಲಿ 5.25 2.25 5.25 4.5 ಇದನ್ನ ಮಾನಿಟರ್ ಮಾಡೋರು ಯಾರು? ಡಿಪಾರ್ಟ್ಮೆಂಟ್ಗಳಲ್ಲಿ ಇದನ್ನ ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ಇದು ಮಾಡೋದೇ ಇದ್ದಿದ್ರೆ ಇವ್ರು ಏನ್ ಮಾಡ್ಬೇಕಾಗಿತ್ತು? ಯಾವುದೇ ಡಿಪಾರ್ಟ್ಮೆಂಟ್ ಸ್ಟೇಟ್ ಆಸ್ ಎ ಯೂನಿಟ್ ತಗೊಂಡಿದ್ರೆ ಇದನ್ನು ಸುಲಭವಾಗಿ ಪರಿಹಾರ ಮಾಡಬಹುದಾಗಿತ್ತು. ಇವರು ಡಿಪಾರ್ಟ್ಮೆಂಟ್ ಆಸ್ ಎ ಯೂನಿಟ್ ಆಗಿ ತಗೊಳ್ತಾರೆ. ಡಿಪಾರ್ಟ್ಮೆಂಟ್ ಅಲ್ಲಿ 1-2 ಪೋಸ್ಟ್ಗಳೇ ಬರೋದು. ಅದರಿಂದಾಗಿ ಎಲ್ಲವೂ ಮೆರಿಟ್ ಅಥವಾ ನೀವೆಲ್ಲರೂ ಕಾಂಪೀಟ್ ಮಾಡಿ ಅಂತ ಹೇಳ್ಬೇಕು ನೀವು. ಅಲ್ಲೇನು ಯಾವುದ್ರಲ್ಲೂ ನಿಮಗೆ 5, 10, 20 ಹುದ್ದೆಗಳು ಬರೋದೇ ಇಲ್ಲ. ಅಂದಮೇಲೆ ಎಂಥ ಗೊಂದಲದಲ್ಲಿ ನೀವೆಲ್ಲರನ್ನೂ ಸಿಲುಕಿಸಿದ್ದೀರಿ ಅಂತಂದ್ರೆ ನೆಮ್ಮದಿಯಿಂದ ಯಾವುದೇ ಸಮಾಜಗಳು ಉಳಿಯೋದಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಆ ಅಲೆಮಾರಿಗಳನ್ನು ತಗೊಂಡು 1% ಅಂತ ತೀರ್ಮಾನ ಆಗಿತ್ತು. ನಿಮಗೆ ವರದಿ ಬಂದಿತ್ತು. AKAD ಅನ್ನೋರ್ಗೆ 1% ಅಂತ ಇತ್ತು. ಏನಾಯ್ತದು? 3 ಗ್ರೂಪ್ ಮಾಡಿಬಿಟ್ರಿ. ಇದನ್ನು ತಗೊಂಡಾಗ ಆ ಗ್ರೂಪ್ ಹಾಕಿದ್ರಿ, 1% ಕೊಟ್ರ. ಈಗ ಅಲ್ಲಿ ಬರ್ತಕ್ಕಂಥದ್ರಲ್ಲಿ 4.5 ಕೊಟ್ಟಿದ್ದೀವಿ. ಅದರಲ್ಲಿ 20% ಅಲೆಮಾರಿಗಳು ಅಂತ ಹೇಳ್ತೀವಿ. ಹೂ ವಿಲ್ ಮೇಂಟೈನ್ ದಟ್? ಅದಕ್ಕೆ ಆಧಾರ ಏನು? ಬರುವ 5 ಪೋಸ್ಟ್ಗಳು ಅಲ್ಲಿ ಸಿಕ್ಕಿದ್ರೆ 5 ಅಲೆಮಾರಿಗಳಿಗೆ ಕೊನೆಯಲ್ಲಿ 1 ಅಂತ ಆಗುತ್ತೆ. ಬಟ್ ಇದನ್ನ ಮಾನಿಟರ್ ಮಾಡೋರು ಯಾರು? ಸರ್ಕಾರ ಮಾಡುತ್ತಾ? ದೇರ್ ಶುಡ್ ಬಿ ಎ ಸಪರೇಟ್ ಡಿಪಾರ್ಟ್ಮೆಂಟ್ ಟು ಮೇಂಟೈನ್ ದಿ ಕ್ರೆಡಿಬಿಲಿಟಿ. ಅದು ನೀವು ಏನು ಮಾಡೇ ಇಲ್ಲ. ಅಂದ್ರೆ ಮತ್ತೆ ಗೊಂದಲಕ್ಕೆ ಸಿಕ್ಕಿಸಿದ್ರಿ. ದಲಿತರು ನೆಮ್ಮದಿಯಾಗಿರಬಾರದು, ಇದು ನಿಮ್ಮ ಉದ್ದೇಶ ಆಗಿದೆ. ಆ ಕಾರಣದಿಂದ ಇದು ಯಾರನ್ನೂ ಮೆಚ್ಚಿಸಲೂ ಇಲ್ಲ. ಒಂದು ರೀತಿ ಮೂಗಿಗೆ ತುಪ್ಪ ಸವರಿ ಮತ್ತೆ ಬಿಟ್ಟಿದ್ದೀರಿ. ಸಮಸ್ಯೆ ಮತ್ತೆ ಗ್ಯಾರಂಟಿ. ನಿಮ್ಮ 6ನೇ ಗ್ಯಾರಂಟಿ ಈ ಪರಿಶಿಷ್ಟ ಜಾತಿ ವರ್ಗಗಳು ಸದಾ ಇದೇ ರೀತಿಯ ಸಮಸ್ಯೆಗಳಲ್ಲಿ ಹೋರಾಟ ಮಾಡಿಕೊಂಡೇ ಇರಬೇಕು. ಯಾಕಂದ್ರೆ ಅವ್ರು ಉದ್ಧಾರ ಆಗಬಾರ್ದಲ್ಲ ನಿಮಗೆ. ಅವರು ಉದ್ಧಾರ ಆಗಿಬಿಟ್ರೆ, ಪ್ರಬುದ್ಧರಾಗಿಬಿಟ್ರೆ ಕಾಂಗ್ರೆಸ್ ಪಕ್ಷದ ಕಚೇರಿ ಬಾಗಿಲಾಕಬೇಕಾಗುತ್ತಲ್ಲ, ನಿಮ್ಮ ಅಂಗಡಿ ವ್ಯಾಪಾರ ನಡೆಯಲ್ವಲ್ಲ. ಅದಕ್ಕೆ ಅವರನ್ನು ಗೊಂದಲದಲ್ಲೇ ಇಡಬೇಕು. ಅವರು ಬುದ್ಧಿವಂತ. ಈ ಸಮಸ್ಯೆಯಲ್ಲಿ ನೀವು ಇವರನ್ನೆಲ್ಲರೂ ಕೂಡಾಕಿದ್ದೀರಿ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ನಾನು ದಲಿತ ದಲಿತ ಅಂದ್ಕೊಳ್ತಿದ್ರಲ್ಲ, ನೀವು ಹೇಳೋದು ಸರಿ ಇದೆ. ಆ ದಲಿತರಿಗೆ ಸಿಕ್ಕೋದು ನನಗೆ ಸಿಕ್ಕಬೇಕು ಅನ್ನೋದು ನಿಮ್ಮ ಉದ್ದೇಶ. ಮುಖ್ಯಮಂತ್ರಿ ಆಗಬೇಕು ಅಂತ ಬಂದಾಗ್ಲೂ ನಾನು ದಲಿತ ಅಲ್ವಾ ಅಂದ್ರಿ. ಇದೇನಾ ನೀವು ದಲಿತರಿಗೆ ಕೊಡ್ತಕ್ಕಂಥ ಗೌರವ? ಇದೆಲ್ಲ ಯಾಕೆ ಇಷ್ಟ ಆಗಿದೆ ಅಂದ್ರೆ, ಈ ಬಿಂದುಗಳು ಈ ರೀತಿ ಆದಾಗ, ಜನ್ಸಿಯ ಸಮಸ್ಯೆ ಹೆಚ್ಚಾದಾಗ, ದಲಿತ ಸಮುದಾಯಗಳನ್ನು 3 ಭಾಗ ಮಾಡಿ ನ್ಯಾಯ ಕೊಡದಿದ್ದಾಗ, ಯುವಕರು ಅಂದ್ರೆ ಅದೇ ಸಮುದಾಯದವರು ಕೆಲವು ಮಂತ್ರಿಗಳ ಫೋಟೋ ಹಿಡ್ಕೊಂಡು ಚಪ್ಪಲಿಯಲ್ಲಿ ಪೂಜೆ ಮಾಡಿಬಿಟ್ರು. ಅದರಿಂದ ಇಷ್ಟೊಂದು ಕಸರತ್ತು ಮಾಡಬೇಕಾಯ್ತು ಇವರು. ಬಟ್ ನಾನು ಆ ಯುವಕರಿಗೂ ಹೇಳ್ತೇನೆ, ಸೊ ನಾವೆಲ್ಲರನ್ನು ಗೌರವಿಸಬೇಕು. ಈ ಫೋಟೋಗೆ ಚಪ್ಪಲಿ ಹಾಕೋದು ಏನೆಲ್ಲ ಮಾಡೋದ್ರಿಂದ ನ್ಯಾಯ ಬಂದ್ಬಿಡೋದು ನೀವು ಸಿಗೋದಿಲ್ಲ. ಅಂಥದ್ದಕ್ಕೆ ಯಾರು ಪ್ರೇರೇಪಣೆನೂ ಕೊಡಬಾರದು. ಆದ್ರೆ ಇವತ್ತಿನ ಪರಿಸ್ಥಿತಿ, ಇಂತಹ ಪರಿಸ್ಥಿತಿಗಳಿಗೆ ಉದ್ಭವ ಆಗಿದ್ದಕ್ಕೆ ಅದು ಕಾರಣ. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತ ನಾಯಕರನ್ನು ನಾನೊಂದು ಪ್ರಶ್ನೆ ಮಾಡ್ತೇನೆ. ನಿಮಗೆ ಬಾಯಿ ಇಲ್ವಾ? ದೇವರು ಕೊಟ್ಟಿಲ್ವಾ? ತಪ್ಪುಗಳನ್ನು ವಿಜೃಂಭಿಸ್ತೀರಲ್ಲ ನೀವು. ಮಾನ್ಯ ಮುಖ್ಯಮಂತ್ರಿಗಳಂತ ಖುಷಿಯಿಂದ ಹೇಳ್ರಿ ಅಂತ ಅಂದ್ರೆ, ನಿಮ್ಮಲ್ಲಿ ಖುಷಿ ಇತ್ತ ಅಥವಾ ನಿಮ್ಮಲ್ಲೂ ಈ ರೀತಿ ಅಪಸ್ವರಗಳಿದ್ವಾ? ಮಾತಾಡ್ಲಿಕ್ಕೆ ಏನಾಗಿದೆ ನಿಮಗೆ? ಇದು ಜನಾಂಗದ ಪರವಾಗಿ ನೀವು ನಿಲ್ಲಬೇಕಾಗಿರೋದು, ಕಾಂಗ್ರೆಸ್ನ ಪರವಾಗಿ ಅಲ್ಲ.
ಇವತ್ತು ದಲಿತ ನಾಯಕರು ಕೂಡ ಇದನ್ನು ಕೇಳುವಲ್ಲಿ ಕಾಂಗ್ರೆಸ್ನ ದಲಿತ ನಾಯಕರು ಸಂಪೂರ್ಣವಾಗಿ ಎಡವಿದ್ದಾರೆ. ಇವರು ಸಮಾಜಗಳಿಗೆ ಅನ್ಯಾಯ ಮಾಡಿದ್ದಾರೆ, ದೋಖಾ ಮಾಡಿದ್ದಾರೆ. ಕಾಂಗ್ರೆಸ್ ಎಷ್ಟು ತಪ್ಪು ಮಾಡಿದೆಯೋ ಅಷ್ಟು ತಪ್ಪುಗಳಿಗೆ ಅಲ್ಲಿರ್ತಕ್ಕಂಥ ಸಚಿವರುಗಳು, ಶಾಸಕರು, ದಲಿತ ಶಾಸಕರು ಮತ್ತು ದಲಿತ ಸಚಿವರು ಕೂಡ ಸಿದ್ದರಾಮಯ್ಯನವರು ಮಾಡಿದ ತಪ್ಪುಗಳಿಗೆ ಅಷ್ಟೇ ಕಾರಣರು ದಲಿತ ನಾಯಕರು ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದನ್ನ ನಾವು ವಿರೋಧ ಮಾಡ್ತೇವೆ. ಇದು ಕಾನೂನಿನ ಅಡಿಯಲ್ಲಿ ಬಂದ್ರೆ ಕೋರ್ಟ್ನಲ್ಲಿ ಇದು ನಿಲ್ಲೋದಿಲ್ಲ. ಇದು ನಿಲ್ಲಬಾರದು ಅನ್ನೋ ಕಾರಣಕ್ಕೆ ನೀವು ಇಷ್ಟೆಲ್ಲ ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ಇದನ್ನ ನೀವೇ ತೋರ್ಪಡಿಸಿಕೊಟ್ಟಿದ್ದೀರಿ. ಇದನ್ನ ತಕ್ಷಣ ಸರಿ ಮಾಡತಕ್ಕಂಥ ಕೆಲಸವನ್ನ ನೀವು ಮಾಡಕ್ಕಾಗಲಿಲ್ಲ ಅಂದ್ರೆ ಕಾಲ ಬರುತ್ತೆ, ಅದಕ್ಕೆ ಉತ್ತರ ಕೊಡ್ತಕ್ಕಂಥ ದಿನಗಳು ಕೂಡ ಬರುತ್ತೆ. ರಾಜು ನಾರಾಯಣ ಸ್ವಾಮಿ ಅವರು ಮಾತಾಡಿ ಒಬ್ಬೊಬ್ಬರಾಗಿ ಮಾತಾಡಿ. ನಾನು ಒಂದು 2 ಅಂಶ ಹಿರಿಯರಾದಂತ ಕಾರಜೋಳ ಸಾಹೇಬರು ಮತ್ತು ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ಅವರು ಎಲ್ಲ ವಿಷಯಗಳನ್ನ ಮಂಡಿಸಿದ್ದಾರೆ. ನಾನು ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ವಿಶೇಷವಾಗಿ ದಲಿತ ವರ್ಗಗಳಲ್ಲಿ ಗಮನ ಸೆಳೆಯುವಂತ ಒಂದು ಅಂಶ ಮತ್ತು ಸರ್ಕಾರದ ಗಮನಕ್ಕೂ ತರುವಂತ ಒಂದು ಅಂಶ ಏನಂದ್ರೆ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 2022ರಲ್ಲಿ ಎಸ್ಸಿ ಮೀಸಲಾತಿಯನ್ನ 15ರಿಂದ 17%ಗೆ ಹೆಚ್ಚು ಮಾಡಿದ್ರು. ಎಸ್ಟಿ ಮೀಸಲಾತಿಯನ್ನ 3ರಿಂದ 7%ಗೆ ಹೆಚ್ಚುವರಿ ಮಾಡಿದ್ರು. ಇದು ಹೆಚ್ಚುವರಿ ಮಾಡಿದ್ದು 2022. ಅಲ್ಲಿಂದ ಇಲ್ಲಿವರೆಗೆ ಇವರೇನು ಹೈಕೋರ್ಟ್ ಅಲ್ಲಿ ತಾತ್ಕಾಲಿಕ ಸ್ಟೇ ಆಗಿದೆ ಅಂತ ಹೇಳಿದ್ರು, ಅಲ್ಲಿವರೆಗೆ ಅದರಲ್ಲೂ ವಿಶೇಷವಾಗಿ 2022, 23, 24, 25 ಈ 4 ವರ್ಷಗಳ ಅಕಾಡೆಮಿಕ್ ಇಯರ್ ಅಲ್ಲಿ ಎಸ್ಸಿ ಎಸ್ಟಿ ಮಕ್ಕಳಿಗೆ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ಸ್ ಸಿಕ್ಕಿರ್ತಕ್ಕಂಥದ್ದು 17% ಮತ್ತು 7% ಆಧಾರದ ಮೇಲೆ. ನೀವು ಅಂಕಿಅಂಶಗಳನ್ನು ತೆಗೆದು ನೋಡಬಹುದು. ಎಸ್ಸಿ ಎಸ್ಟಿಗಳಿಗೆ ಮೀಸಲಾತಿಯನ್ನ ಹೆಚ್ಚು ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.